ನಮಸ್ಕಾರ ಗೆಳೆಯರೆ. ಸಂವಿಧಾನದಲ್ಲಿ ಭಾರತದ ಹೆಸರು ಏನಿದೆ, ಆಮೇಲೆ ರಾಜಕೀಯ ವ್ಯವಸ್ಥೆ ಏನಿದೆ, ಭಾರತದ ಭೂಭಾಗಗಳ ವಿಶ್ಲೇಷಣೆ ಏನಿದೆ ಅಂತೇಳಿ ನೀವೆಲ್ಲರೂ ತಿಳ್ಕೊಳ್ಳಲು ಉತ್ಸುಕರಾಗಿದ್ದರೆ ಈ ವಿಡಿಯೋ ನಿಮಗಾಗಿ. ಭಾರತದ ಸಂವಿಧಾನದ ಭಾಗ ಒಂದರಲ್ಲಿ ವಿಧಿ 1ರಿಂದ 4ರವರೆಗೆ ಏನು ಮಾಹಿತಿ ಹೇಳ್ತೈತಿ ಅಂತಂದರೆ, ಭಾರತದ ಹೆಸರೇನು ಏನ್ರಿ ಸರ್, ಮೊದಲು ಭಾರತ ಅಂತೇಳಿ ಕರ್ಕೊಂತಾನೆ ಮತ್ತು ಭಾರತದ ಹೆಸರು ಏನ್ರಿ ಅಂತೇಳಿ ಹೇಳಕತ್ತೀರಿ ಅಂತಂದರೆ, ಇಲ್ಲ, ಸಂವಿಧಾನದಲ್ಲಿ ಭಾರತದ ಹೆಸರು ಏನಂತೇಳಿ ಬರ್ದಾರೋ ಅನ್ನೋದನ್ನು ನೋಡಬೇಕಾಗ್ತೈತಿ. ನಾವು ಕಾಮನ್ ಆಗಿ ಭಾರತ ಅಂತೇಳಿ ಕರಿತೀವಿ, ಆದರೆ ಸಂವಿಧಾನದಲ್ಲಿ ಭಾರತದ ಹೆಸರು ಏನು ಬರ್ದಾರೋ ಅಂತೇಳಿ ನೋಡಬೇಕು. ಈ ವಿಧಿ 1ರಿಂದ 4ರವರೆಗೆ ಏನು ಹೇಳ್ತಾವೆ ಅಂತಂದರೆ, ಭಾರತದ ಹೆಸರೇನು, ಆಮೇಲೆ ರಾಜಕೀಯ ವ್ಯವಸ್ಥೆ ಯಾವುದಿದೆ, ಆಮೇಲೆ ಭೂಭಾಗಗಳು, ಭಾರತದ ಭೂಭಾಗಗಳು ಯಾವ್ಯಾವು ಅಂತೇಳಿ ಸಂಪೂರ್ಣವಾದ ಮಾಹಿತಿಯನ್ನು ಭಾಗ 1ರಲ್ಲಿ ವಿಧಿ 1ರಿಂದ 4 ಆರ್ಟಿಕಲ್ 1ರಿಂದ 4 ಸಂಪೂರ್ಣವಾಗಿ ಮಾಹಿತಿ ಕೊಡ್ತವೆ. ಹಾಗಾದರೆ ಒಂದೊಂದೇ ವಿಧಿಯ ಬಗ್ಗೆ ನೋಡ್ಕೊಂತ ಹೋಗೋಣ. ಮೊದಲಿಗೆ ಆರ್ಟಿಕಲ್ 1. ಈ ಆರ್ಟಿಕಲ್ 1 ವಿಧಿ 1, ಇಂಗ್ಲೀಷ್ನೊಳಗೆ ಆರ್ಟಿಕಲ್ ಅಂತ ಕರಿತೀವಿ, ಕನ್ನಡದೊಳಗೆ 1. ಆರ್ಟಿಕಲ್ 1 ನಮಗೆ 3 ರೀತಿ ಮಾಹಿತಿಯನ್ನು ನೀಡ್ತೈತಿ. ಯಾವುದ್ರ ಬಗ್ಗೆ? ಹೆಸರು, 3 ಮಾಹಿತಿಗಳನ್ನು ನೀಡ್ತೈತಿ. ಯಾವುದು? ಭಾರತದ ಬಗ್ಗೆ. ಭಾರತದ ಹೆಸರು ಏನೈತಿ, ಆಮೇಲೆ ಯಾವ ರೀತಿ ರಾಜಕೀಯ ವ್ಯವಸ್ಥೆ ಐತಿ, ಆಮೇಲೆ ಭಾರತದ ಭೂಭಾಗಗಳು ಯಾವ್ಯಾವು ಅಂತೇಳಿ. 1ನೇದು ನೇಮ್ ಆಫ್ ದಿ ಕಂಟ್ರಿ. 2ನೇದು ಟೈಪ್ ಆಫ್ ಪೊಲಿಟಿಕಲ್ ಸಿಸ್ಟಮ್ ಇನ್ ಇಂಡಿಯಾ. ಆಮೇಲೆ ಟೆರಿಟೋರಿ ಆಫ್ ಇಂಡಿಯಾ ಶಾಲ್ ಕಂಪ್ರೈಸ್ ಅಂತ, ಅಂದರೆ ಭಾರತ ಯಾವ ಭೂಭಾಗಗಳನ್ನು ಒಳಗೊಂಡೈತಿ ಅಂತ. ಟೆರಿಟೋರಿ ಆಫ್ ಇಂಡಿಯಾ ಶಾಲ್ ಕಂಪ್ರೈಸ್ ಅಂತ, ಯಾವ್ಯಾವುದನ್ನು ಒಳಗೊಂಡೈತಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಆ ವಿಧಿ 1 ನಮಗೆ ಮಾಹಿತಿ ನೀಡ್ತೈತಿ. ಮೊದಲಿಗೆ ನೋಡೋಣ. ಈ ಮೊದಲನೇ ಆರ್ಟಿಕಲ್ ಒಳಗೇ ಸಬ್ ಆರ್ಟಿಕಲ್ 1 ಅಂತೇಳಿ ಬರ್ತೈತಿ. ಆರ್ಟಿಕಲ್ 1 ಸಬ್ ಕ್ಲಾಸ್ 1 ಅಂತೇಳಿ. ಅದರೊಳಗೆ ಭಾರತದ ಹೆಸರು ಏನಂತೇಳಿ ಬರೋದಾರು ಅಂತಂದರೆ, ಇಂಡಿಯಾ ದಟ್ ಈಸ್ ಭಾರತ್ ಶಾಲ್ ಬಿ ದ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ. ಇಂಡಿಯಾ ಅಂದ್ರೇ ಭಾರತ, ಅದು ರಾಜ್ಯಗಳ ಒಕ್ಕೂಟವಾಗಿರಬೇಕು. ಇಂಡಿಯಾ ದಟ್ ಈಸ್ ಭಾರತ್ ಶಾಲ್ ಬಿ ದ ಯೂನಿಯನ್ ಆಫ್ ಸ್ಟೇಟ್ಸ್. ಇಂಡಿಯಾ ಅಂದ್ರೇ ಭಾರತ, ಅದು ರಾಜ್ಯಗಳ ಒಕ್ಕೂಟವಾಗಿರಬೇಕು. ಈ ರೀತಿ ವರ್ಡಿಂಗ್ಸ್ ಇದೆ. ಅಂದರೆ ಏನು ಅಂತೇಳಿ ಅರ್ಥ ನೋಡೋಣ. ಇಂಡಿಯಾ ದಟ್ ಈಸ್ ಭಾರತ್ ಯಾಕೆ ಹಿಂಗಾಯಿತು ಅಂತೇಳಿ, ಒಂದು ಭಾರತ ಅಂತೇಳಿ ಬರಿಬೇಕಾಗಿತ್ತು ಅಥವಾ ಇಂಡಿಯಾ ಅಂತಾರೆ ಬರಿಬೇಕಾಗಿತ್ತು. ಯಾಕೆ ಇಂಡಿಯಾ ಅಂದ್ರೆ ಭಾರತ ಅಂತೇಳಿ ಬರೋದ್ರು ಅಂತೇಳಿ ನೋಡೋಣ. ನಾವು ಸಂವಿಧಾನವನ್ನು ಬರೆಯೋಕೆ ಸಂವಿಧಾನ ಸಭೆಯನ್ನು ರಚನೆ ಮಾಡಿದ್ವಿ. ಸಂವಿಧಾನ ಸಭೆ ರಚನೆ ಆದ ನಂತರ ಮೊದಲು ಕ್ವಶನ್ ಬಂದದ್ದು ಏನಂತಂದ್ರೆ, ಭಾರತಕ್ಕೆ ಏನಂತೇಳಿ ಹೆಸರಿಡಬೇಕು ಅಂತ. ಈ ಸಂವಿಧಾನ ಸಭೆಯಲ್ಲಿ ಕೆಲವೊಂದಿಷ್ಟು ಜನ ಮೂಲ ಹೆಸರಾದ ಭಾರತವನ್ನು ಪ್ರಿಪೇರ್ ಮಾಡಿದ್ರು. ಇಲ್ಲ, ಇದು ಭಾರತ ಭಾಳ ಹಿಂದಿನ ಓರಿಯೆಂಟಲ್ ನೇಮು, ಭಾಳ ಹಿಂದಿನ ಬಂದಿರತಕ್ಕಂಥ ಹೆಸರು, ಟ್ರೆಡಿಷನಲ್ ಹೆಸರು, ಇದಕ್ಕೆ ಭಾರತ ಅಂತಲೇ ಹೆಸರಿಡಬೇಕು ಅಂತೇಳಿ. ಇನ್ನು ಕೆಲವೊಂದಿಷ್ಟು ಜನ ಇಂಗ್ಲೀಷರ ಆಡಳಿತದಿಂದ ಬಂದಿರತಕ್ಕಂಥ ಅಥವಾ ಮಾಡರ್ನ್ ಹೆಸರಾಗಿರ್ತಕ್ಕಂಥ ಇಂಡಿಯಾನ ಪ್ರಿಪೇರ್ ಮಾಡಿದ್ರು. ಜಗಳ ಸ್ಟಾರ್ಟ್ ಆಯಿತು. ಕೆಲವೊಂದಿಷ್ಟು ಜನ ಇಂಡಿಯಾ ಅಂದರು, ಇನ್ನು ಕೆಲವೊಂದಿಷ್ಟು ಜನ ಭಾರತ ಅಂದರು. ಅದಕ್ಕೆ ಬಾಬಾ ಸಾಹೇಬ್ ಏನು ಮಾಡಿದ್ರು ಅಂತಂದರೆ, ಬೇಡ ಏನಪ್ಪ ಅಂತಂದರೆ, ಒಂದರೊಳಗೆ ನಾನು ಬರೆದು ಬಿಡ್ತೀನಿ, ಇಂಡಿಯಾನು ಒಂದ ಭಾರತನೂ ಒಂದ, ಅದಕ್ಕೆ ಇಂಡಿಯಾ ದಟ್ ಈಸ್ ಭಾರತ್ ಅಂತೇಳಿ ಬರೆದ್ಬಿಟ್ರು. ಇಂಡಿಯಾ ದಟ್ ಈಸ್ ಭಾರತ್. ಯಾಕಂತಂದರೆ ಸುಮ್ಮನೆ ಇಂಡಿಯಾನು ಇಂಡಿಯಾ ಅಂತೇಳಿ ಜಗಾಡ್ಕೊತ್ಕೊಂಡೋದು, ಭಾರತ ಅಂತೇಳಿ ಜಗಾಡ್ಕೊತ್ಕೊಂಡೋದು ಬೇಡ. ನಿಮ್ಮಿಬ್ಬರಿಗೂ ಸಮಾಧಾನ ಆಗಬೇಕು. ಇಂಡಿಯಾ ಅಂದ್ರೆ ಭಾರತ ಅಂದ್ರೆ ಇಂಡಿಯಾ, ಅದಕ್ಕೆ ಇಂಡಿಯಾ ದಟ್ ಈಸ್ ಭಾರತ್ ಅಂತೇಳಿ ಬರೆದ್ರು ಅವರು ಸಂವಿಧಾನದ ಕಲಂ 1 ಸಬ್ ಕ್ಲಾಸ್ 1ರಲ್ಲಿ. ಯಾಕೆ ಇಂಡಿಯಾ ದಟ್ ಈಸ್ ಭಾರತ್ ಅಂತೇಳಿ ಬಂತು ಅಂತ ಗೊತ್ತಾಯಿತು. ಕೆಲವೊಂದಿಷ್ಟು ಜನ ಭಾರತ ಅಂತೇಳಿ ಹೆಸರನ್ನು ಪ್ರಿಪೇರ್ ಮಾಡಿದ್ರು, ಇನ್ನು ಕೆಲವೊಂದಿಷ್ಟು ಜನ ಇಂಡಿಯಾ ಅಂತೇಳಿ ಪ್ರಿಪೇರ್ ಮಾಡಿದ್ರು. ಅದಕ್ಕೆ ಇವರಿಬ್ಬರು ನಡುವೆ ಜಗಳ ಆಗಬಾರ್ದು ಅಂತೇಳಿ ಏನು ಬರೆದ್ರು ಅಂದ್ರೆ, ಇಂಡಿಯಾ ದಟ್ ಈಸ್ ಭಾರತ್ ಅಂತೇಳಿ ಬರೆದ್ಬಿಡ್ರು. ಅದನ್ನೇ ಸ್ಪಷ್ಟಪಡಿಸಿದ್ರು. ನೀವು ಯಾರು ಜಗಳಕ್ಕೆ ಹೋಗ್ಬೇಡ್ರಿ, ನಾನು ಬರೆದ್ಬಿಟ್ಟಿನಿ, ಇಂಡಿಯಾ ದಟ್ ಈಸ್ ಭಾರತ್ ಅಂತೇಳಿ ಸ್ಪಷ್ಟನೆ ನೀಡಿದರು. ಈ ರೀತಿಯಾಗಿ ಭಾರತದ ಹೆಸರು ಇಂಡಿಯಾ ದಟ್ ಈಸ್ ಭಾರತ್ ಅಂತೇಳಿ ಸಂವಿಧಾನದ ಕಲಂ 1 ಸಬ್ ಕ್ಲಾಸ್ 1ರಲ್ಲಿ ಬರೆದೈತೆ. ಅದೇ ಸಂವಿಧಾನದ ಕಲಂ 1 ಸಬ್ ಕ್ಲಾಸ್ 1ರಲ್ಲಿ ದ್ಯಾಟ್ ಇಂಡಿಯಾ ಶಾಲ್ ಬಿ ದ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೇಳಿ. ಅಂದರೆ ಈಗೇನು ನೀವು ಇಂಡಿಯಾ ದಟ್ ಈಸ್ ಭಾರತ್ ಅಂತೇಳಿ ಹೇಳಿರಲ್ಲ, ಆ ಇಂಡಿಯಾನೇ ಶಾಲ್ ಬಿ ದ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೇಳಿ.
ಒಕ್ಕೂಟ ಆಗಿರಬೇಕು. ಯಾವುದು? ರಾಜ್ಯಗಳ ಒಕ್ಕೂಟ ಆಗಿರಬೇಕು. ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೇಳಿ ಬರೆದ್ರು ಅವರು. ಇದು ಯೂನಿಯನ್ ಆಫ್ ಸ್ಟೇಟ್ಸ್ ಯಾಕೆ ಬರೆದ್ರು ಅಂತೇಳಿ ನೋಡೋಣ. ರಾಜಕೀಯ ವ್ಯವಸ್ಥೆ ಏನಪ್ಪ ಅಂತಂದರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ. ಯೂನಿಯನ್ ಆಫ್ ಸ್ಟೇಟ್ಸ್, ರಾಜ್ಯಗಳ ಒಕ್ಕೂಟ. ಇದನ್ನು ಯಾಕೆ ಬರೆದ್ರು ಅಂತಂದರೆ, ನಾವು ಸಂವಿಧಾನ ಸಭೆಗೆ ಮತ್ತೆ ಚರ್ಚೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮಲ್ಲಿ ಫೆಡರಲ್ ಸಿಸ್ಟಮ್ ಇರಬೇಕು ಅಥವಾ ಯೂನಿಯನ್ ಸಿಸ್ಟಮ್ ಇರಬೇಕು ಅಂತೇಳಿ. ಏನು? ಫೆಡರಲ್ ಸಂಯುಕ್ತ ಮಾದರಿ ರಾಜಕೀಯ ವ್ಯವಸ್ಥೆ ಇರಬೇಕು, ಸಂಯುಕ್ತ ಮಾದರಿಯ ರಾಜಕೀಯ ಇರಬೇಕು, ಅಥವಾ ಒಕ್ಕೂಟ ಮಾದರಿಯ ರಾಜಕೀಯ ವ್ಯವಸ್ಥೆ ಇರಬೇಕು ಅಂತೇಳಿ. ಈ ಸಂಯುಕ್ತ ಮಾದರಿಯ ವ್ಯವಸ್ಥೆ ಅಮೆರಿಕದೊಳಗೆ ಇದೆ, ಒಕ್ಕೂಟ ಮಾದರಿಯ ವ್ಯವಸ್ಥೆ ನಮ್ಮಲ್ಲಿದೆ. ನಮ್ಮಲ್ಲಿ ಒಕ್ಕೂಟ ಮತ್ತು ಸಂಯುಕ್ತ ಮಾದರಿಯ ಎರಡೂ ಲಕ್ಷಣಗಳು ಸಂವಿಧಾನದಲ್ಲಿ ಕಂಡು ಬರ್ತವೆ. ಆದರೆ ಒಕ್ಕೂಟ ಮಾದರಿ ವ್ಯವಸ್ಥೆಯನ್ನು ನಮ್ಮಲ್ಲಿ ಸಂವಿಧಾನದಲ್ಲೇ ಬರೆದರೆ ಇಂಡಿಯಾ ಶಾಲ್ ಬಿ ದಿ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೇಳಿ. ಹೀಗಾಗಿ ಭಾರತದ ರಾಜಕೀಯ ವ್ಯವಸ್ಥೆ ಯಾವುದೈತೆ ಅಂತ ಕೇಳಿದ್ರೆ ಯೂನಿಯನ್ ವ್ಯವಸ್ಥೆ ಅಂತೆ, ಯೂನಿಯನ್ ಆಫ್ ಸ್ಟೇಟ್ಸ್ ವ್ಯವಸ್ಥೆ ಇದೆ ಅಂತಲೇ ಹೇಳಬೇಕು. ಆಮೇಲೆ ಸಂಯುಕ್ತ ಮಾದರಿ ವ್ಯವಸ್ಥೆ ಇಲ್ಲ ಅಂತ ಕೇಳಿದ್ರೆ ಇಲ್ಲ, ಅದು ಇದೆ ನಮ್ಮಲ್ಲಿ. ಆದರೆ ಸಂವಿಧಾನದಲ್ಲಿ ಎಲ್ಲಿ ಬರೋದಿಲ್ಲ ಫೆಡರಲ್ ಸಿಸ್ಟಮ್ ಅಂತೇಳಿ. ಬಟ್ ಕೆಲವೊಂದಿಷ್ಟು ತೀರ್ಪುಗಳ ಮೂಲಕ ಫೆಡರಲ್ ಸಿಸ್ಟಮ್ ಐತಿ. ಈ ಸುಪ್ರೀಂ ಕೋರ್ಟ್ನ ತೀರ್ಪು ಫೆಡರಲ್ ಸಿಸ್ಟಮನ್ನು ಎತ್ತಿ ತೋರಿಸ್ತೈತಿ. ಈಗ ಇವೆರಡರ ವ್ಯತ್ಯಾಸ ತಿಳಿದುಕೊಳ್ಳಾರ್ದೆ ನಮ್ಮಲ್ಲಿ ಯೂನಿಯನ್ ಆಫ್ ಸ್ಟೇಟ್ಸ್ ಯಾಕೆ ಬರೋದು ಅಂತೇಳಿ ಗೊತ್ತಾಗೋದಿಲ್ಲ. ಅದಕ್ಕೆ ಫಸ್ಟಿಗೆ ನಾನು ಫೆಡರಲ್ ಸಿಸ್ಟಮು ಮತ್ತು ಯೂನಿಯನ್ ಸಿಸ್ಟಮದ ಡಿಫ್ರೆನ್ಸನ್ನು ತಿಳಿದುಕೊಳ್ಳೋದು. ಈ ಫೆಡರಲ್ ಸಿಸ್ಟಮ್ನಲ್ಲಿ ಏನಾಗಿರ್ತೈತೆ ಅಂದರೆ, ಎಲ್ಲ ರಾಜ್ಯಗಳು, ಕೆಲವೊಂದಿಷ್ಟು ರಾಜ್ಯಗಳು ಕೇಂದ್ರದೊಂದಿಗೆ ಒಪ್ಪಂದ ಮಾಡ್ಕೊಂಡಿರ್ತವೆ. ಅಗ್ರಿಮೆಂಟ್ ಬಿಟ್ವೀನ್ ದಿ ಸ್ಟೇಟ್ಸ್ ಆ್ಯಂಡ್ ಸೆಂಟರ್ ಅಂತ ಕೇಂದ್ರದೊಂದಿಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ತವೆ. ಏನಂತೇಳಿ, ನಾವು ನಿಮ್ಮ ಜೊತೆ ಜಾಯಿನ್ ಆಗ್ತೀವಿ ಅಂತೇಳಿ. ಇಲ್ಲಿ ಆ ರೀತಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಗ್ರಿಮೆಂಟ್ ಇರೋದಿಲ್ಲ. ಇಲ್ಲಿ ಅಗ್ರಿಮೆಂಟ್ ಇರ್ತೈತಿ. ಆಮೇಲೆ ಇಲ್ಲಿ ಅಧಿಕಾರಗಳ ಸಂಪೂರ್ಣ ಹಂಚಿಕೆ ಆಗಿರ್ತೈತಿ. ಇಲ್ಲಿ ಅಧಿಕಾರಗಳ ಸಂಪೂರ್ಣ ಹಂಚಿಕೆನೂ ಆಗಿರ್ತೈತಿ ಅಥವಾ ಆಗಿರದೇ ಇರ್ಬೋದು. ಇದು ಎರಡನೇ ಡಿಫ್ರೆನ್ಸು. ಇಲ್ಲಿ ಏನಾಗಿರ್ತೈತಿ ಅಂದರೆ, ಅಗ್ರಿಮೆಂಟ್ ಮೂಲಕ ಕೇಂದ್ರದೊಂದಿಗೆ ಜಾಯಿನ್ ಆಗಿರ್ತಕ್ಕಂಥ ರಾಜ್ಯಗಳು ಅಗ್ರಿಮೆಂಟನ್ನು ಮುರ್ಕೊಂಡು ಸ್ವತಂತ್ರ ಆಗೋ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸ್ವತಂತ್ರ ಆಗುವ ರಾಜ್ಯಗಳು ಜಾಸ್ತಿ ಸ್ವತಂತ್ರತೆಯನ್ನು ಹೊಂದುವ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಇಲ್ಲಿ ಆ ಚಾನ್ಸಸ್ ಇರೋದೇ ಇಲ್ಲ. ದೇರ್ ಇಸ್ ನೋ ಸಪ್ರೇಷನ್ ಆಫ್ ದಿ ಸ್ಟೇಟ್ಸ್ ಇನ್ ಯೂನಿಯನ್ ಅಂತೇಳಿ. ಯಾವ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೆಪರೇಷನ್ ಆಫ್ ಸ್ಟೇಟ್ಸ್ ಅಂತ ಬರೋದೇ ಇಲ್ಲ ಸರ್. ಏನು ನಾನು ಯೂನಿಯನ್ ಒಕ್ಕೂಟವನ್ನು ಬಿಟ್ಟು ಹೋಗ್ತೀನಿ ಅಂತೇಳಿ ರಾಜ್ಯಗಳಿಗೆ ಹೇಳಕ್ಕೆ ಬರೋದೇ ಇಲ್ಲ. ಆದರೆ ಇಲ್ಲಿ ಹೇಳಕ್ಕೆ ಬರ್ತೈತಿ, ನಾನು ನಿಮ್ಮನ್ನು ಬಿಟ್ಟು ಹೋಗ್ತೀವಿ, ನಾವು ಯಾಕಂದರೆ ನಾವೇ ಬಂದು ನಿಮ್ಮನ್ನು ಜಾಯ್ನ್ ಆಗಿದ್ವಿ, ಈಗ ನಾವೇ ಬಿಟ್ಟು ಹೋಗ್ತೀವಿ ಅಂತೇಳಿ. ಇಲ್ಲಿ ಜಾಯ್ನ್ ಆಗೋ ಪ್ರಶ್ನೆನೇ ಇಲ್ಲ. ಯೂನಿಯನ್ದಲ್ಲಿ ಜಾಯ್ನ್ ಆಗೋ ಪ್ರಶ್ನೆನೇ ಇಲ್ಲ. ಈ ರೀತಿಯಾಗಿರ್ತಕ್ಕಂಥ ಡಿಫ್ರೆನ್ಸನ್ನು ನೋಡಿದ ನಂತರ ಭಾರತದ ಸಂವಿಧಾನದ ಸಭೆಯಲ್ಲಿರ್ತಕ್ಕಂಥ ನಮ್ಮ ಲೀಡರ್ಸು ಯಾಕೆ ಯೂನಿಯನನ್ನು ಪ್ರಿಫರ್ ಮಾಡಿದರು ಓವರ್ ದಿ ಫೆಡ್ರಲ್ ಅಂತ. ಫೆಡ್ರಲ್ನ ಬದಲಾಗಿ ಯೂನಿಯನನ್ನು ಯಾಕೆ ಪ್ರಿಫರ್ ಮಾಡಿದ್ರು ಅಂತೇಳಿ ನೋಡೋದಾದರೆ, ನಾವಿಲ್ಲೇ ನೋಡ್ತೀವಿ, ಒಕ್ಕೂಟದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಗ್ರಿಮೆಂಟ್ ಇರೋದಿಲ್ಲ. ಆಮೇಲೆ ರಾಜ್ಯಗಳು ಸಪ್ರೇಟಾಗಿ ಹೊರಗೆ ಹೋಗೋಕ್ಕೆ ಬರೋದಿಲ್ಲ. ಇದೊಂದನ್ನು ಇಟ್ಕೊಂಡು ನೋಡೋಣ ಏನೇನು ಆಗಿನ ರಾಜಕೀಯ ವ್ಯವಸ್ಥೆ ಹೆಂಗಿತ್ತು, ಅದಕ್ಕೆ ಯಾಕೆ ಯೂನಿಯನನ್ನು ಅವರು ಪ್ರಿಫರ್ ಮಾಡಿದ್ರು ಅಂತೇಳಿ ನೋಡೋದಾದರೆ, ಯಾಕೆ ಯೂನಿಯನ್ಗೆ ಹೆಚ್ಚು ಒತ್ತು ಕೊಟ್ಟರು ಅಂತಂದರೆ, ಒಕ್ಕೂಟಕ್ಕೆ ಯಾಕೆ ಹೆಚ್ಚು ಒತ್ತು ಕೊಟ್ಟರು ಅಂತ ನೋಡೋದಾದರೆ, ನಮ್ಮ ದೇಶ ಅದಾಗಲೇ ಸ್ವಾತಂತ್ರ್ಯವನ್ನು ಪಡ್ಕೊಂಡಿತ್ತು. ಆಮೇಲೆ ಹಲವಾರು ರಾಜಸತ್ತೆಗಳು ಭಾರತವನ್ನು ಸೇರಿದ್ದು ರಾಜಸತ್ತೆಗಳು ಅಂದರೆ ರಾಜರ ಆಡಳಿತ ಇರತಕ್ಕಂಥ ಸಂಸ್ಥಾನಗಳು, ರಾಜಸತ್ತೆಗಳು. ಫಾರ್ ಎಕ್ಸಾಂಪಲ್ ಮೈಸೂರು ಸಂಸ್ಥಾನ, ಅವಧ್ ಸಂಸ್ಥಾನ, ಈ ರೀತಿಯಾಗಿರ್ತಕ್ಕಂಥ ಸಂಸ್ಥಾನಗಳು ಆವಾಗ ಭಾರತದ ಒಕ್ಕೂಟವನ್ನು ಸೇರಿದ್ವಿ. ಒಂದು ವೇಳೆ ಫೆಡರಲ್ ಸಿಸ್ಟಮದ ಮೂಲಕ, ಅಗ್ರಿಮೆಂಟ್ನ ಮೂಲಕ ಅವರೇನಾದರೂ ಭಾರತವನ್ನು ಸೇರಿದರೆ, ಮುಂದೊಂದು ದಿನ ನಾವು ಭಾರತವನ್ನು ಬಿಟ್ಟು ಹೋಗ್ತೀವಿ ಅಂತಂದರೆ ನಾವೇನು ಮಾಡೋಕ್ಕೆ ಬರೋದಿಲ್ಲ. ಆದರೆ ಅವರು ಒಕ್ಕೂಟವನ್ನು ಸೇರಿದ ನಂತರ, ಅಥವಾ ಫೆಡ್ರಲನ್ನು ಬಿಟ್ಟು ನಾವು ಒಕ್ಕೂಟವನ್ನು ಯಾಕೆ ಬರೆದಿವಿ ಅಂತಂದರೆ, ಫೆಡ್ರಲ್ನಲ್ಲಿ ಅಗ್ರಿಮೆಂಟ್ ಮೂಲಕ ಬಂದು ಜಾಯ್ನ್ ಆಗಿರ್ತವೆ. ಒಂದು ವೇಳೆ ಅವ್ರು ಬಿಟ್ಟು ಹೋಗ್ತೀವಿ ಅಂತೇಳಿ ಏನಾದರೂ ದಂಗೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ನಾವು ಏನೂ ಮಾಡೋಕ್ಕೆ ಬರೋದಿಲ್ಲ. ಏನಾಗತ್ತೆ ಅಂತಂದರೆ ಹೆಲ್ಪ್ಲೆಸ್ ಅಂತೇಳಿ ಆಗ್ತೈತಿ. ನಮಗೇನೂ ಮಾಡೋಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಉತ್ಪನ್ನ ಆಗ್ತೈತೆ. ಅದಕ್ಕೆ ಪೂರ್ವಾಲೋಚನೆ ಮಾಡಿರ್ತಕ್ಕಂಥ ನಮ್ಮ ಸಂವಿಧಾನ ಸಭೆಯ ನಾಯಕರು ಏನು ಮಾಡಿದ್ರು ಅಂತಂದರೆ, ಒಕ್ಕೂಟ ವ್ಯವಸ್ಥೆಯನ್ನು ಬಳಸಿ ಈ ಎಲ್ಲ ಸಂಸ್ಥಾನಗಳನ್ನು ಭಾರತದಲ್ಲಿ ವಿಲೀನ ಮಾಡಿ ಸ್ಟೇಟ್ ರಿಆರ್ಗನೈಜೇಷನ್ ಆ್ಯಕ್ಟ್ನ ಮೂಲಕ ಏನು ಮಾಡಿದ್ರು ಅಂತಂದರೆ, ಈ ರಾಜಸತ್ತೆಗಳನ್ನು ಆಜುಬಾಜು ಇರ್ತಕ್ಕಂಥ ರಾಜ್ಯಗಳಲ್ಲಿ ವಿಲೀನ ಮಾಡಿದರು. ಈ ಎಂಥ ಪರಿಸ್ಥಿತಿ ಬಂತು ಅಂದರೆ, ಈ ಆಡಳಿತದ ರಾಜ್ಯಗಳಿಗೆ ಆ ರಾಜರು ಹುಡುಕಾಡಿದ್ರು ಅವ್ರ ರಾಜ್ಯಗಳು ಎಲ್ಲಿದಾವೆ ತಿಳಿ ಸಿಗದಾರಂಥ ಪರಿಸ್ಥಿತಿ ಬಂತು. ಯಾಕಂದ್ರೆ ಅಜ್ಮೀರು, ಜೈಸಲ್ಮೇರು ಅಲ್ಲೆಲ್ಲ ರಾಜಪುತ್ರ ರಾಜ್ಯಗಳು ಬಾಳಿದ್ವು. ಅದನ್ನೇನು ಮಾಡಿದ್ರು ಅಂದರೆ, ಎಲ್ಲ ಒಟ್ಟುಗೂಡಿಸಿ ರಾಜಸ್ಥಾನ ಅಂತಕ್ಕಂಥ ಒಂದು ರಾಜ್ಯವನ್ನು ಮಾಡಿಬಿಟ್ರು. ಈ ಅಜ್ಮೀರದ ರಾಜಗೂ ನನ್ನ ರಾಜ್ಯ ಎಲ್ಲೈತೆ ಗೊತ್ತಾಗಲಿಲ್ಲ, ಜೈಸಲ್ಮೇರದ ರಾಜಗೂ ನನ್ನ ರಾಜ್ಯ ಎಲ್ಲೈತೆ ಗೊತ್ತಾಗೋದಿಲ್ಲ. ಹೀಗಾಗಿ ಅವ್ರು ಬಿಟ್ಟು ಹೋಗೋ ಪ್ರಶ್ನೆನೇ ಬರೋದಿಲ್ಲ. ಅದಕ್ಕೆ ನಮ್ಮ ಭಾರತದ ನಾಯಕರು ಏನು ಮಾಡಿದ್ರು ಅಂತಂದರೆ, ಫೆಡರಲ್ ಸಿಸ್ಟಮ್ ಬೇಡ, ನಮ್ಮಲ್ಲಿ ಯೂನಿಯನ್ ಸಿಸ್ಟಮ್ ಇರಲಿ ಅಂತೇಳಿ ಯೂನಿಯನನ್ನು ಆಯ್ಕೆ ಮಾಡಿಕೊಂಡ್ರು. ಇದಿಷ್ಟು ನೆನಪಿರಬೇಕು. ಏನು, ಆರ್ಟಿಕಲ್ 1 ಸಬ್ ಕ್ಲಾಸ್ 1ದಲ್ಲಿ ಇಂಡಿಯಾ ದಟ್ ಈಸ್ ಭಾರತ್ ಶಾಲ್ ಬಿ ದ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೇಳಿ ಭಾರತ ಹೆಸರು ಏನು, ಆಮೇಲೆ ಅದರ ರಾಜಕೀಯ ವ್ಯವಸ್ಥೆ ಏನು ಅಂತೇಳಿ
ಆರ್ಟಿಕಲ್ 1 ಸಬ್ ಕ್ಲಾಸ್ 1ದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಮಾಹಿತಿಯನ್ನು ನಾವು ಈಗಾಗಲೇ ನೋಡಿದ್ವಿ. ಇನ್ನು ಆರ್ಟಿಕಲ್ 1 ಸಬ್ ಕ್ಲಾಸ್ 2 ಇದ್ರೊಳಗೆ ಏನು ಹೇಳ್ತೈತಿ ಅಂತೇಳಿ ನೋಡೋಣ. ಇನ್ನು ಆರ್ಟಿಕಲ್ 1 ಸಬ್ ಕ್ಲಾಸ್ 2 ಏನು ಹೇಳ್ತೈತಿ ಅಂತಂದರೆ, ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, ಎಷ್ಟು ರಾಜ್ಯಗಳದಾವು ಮತ್ತು ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳದಾವು ಅನ್ನೋದನ್ನು ಅನುಸೂಚಿ 1ರಲ್ಲಿ ಸ್ಪಷ್ಟವಾಗಿ ನಮೂದು ಮಾಡಬೇಕು, ಸ್ಪಷ್ಟವಾಗಿ ಬರೆದಿರಬೇಕು ಅಂತೇಳಿ. ಹೌ ಮೆನಿ ಸ್ಟೇಟ್ಸ್ ಆ್ಯಂಡ್ ಹೌ ಮೆನಿ ಯೂನಿಯನ್ ಟೆರಿಟರೀಸ್ ಆರ್ ದೇರ್ ಇನ್ ಅಂತೇಳಿ ಶೆಡ್ಯೂಲ್ ನಂಬರ್ 1ರಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಕೊಟ್ಟಿರಬೇಕು. ಇದು ಆರ್ಟಿಕಲ್ 1 ಸಬ್ ಕ್ಲಾಸ್ 2ದಲ್ಲಿ ಸಂಪೂರ್ಣವಾಗಿ ಬರ್ತಾರೆ. ಈಗ ನಮ್ಮಲ್ಲಿ ನಾವು 28 ರಾಜ್ಯಗಳು, 8 ಕೇಂದ್ರಾಡಳಿತ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಅದಾವು. ಅವೆಲ್ಲವರ ವಿವರಣೆಯನ್ನು ಅನುಸೂಚಿ 1ರಲ್ಲಿ ಬರೆದಿರಬೇಕು, ಶೆಡ್ಯೂಲ್ 1ರಲ್ಲಿ ಬರೆದಿರಬೇಕು. ಇದು ಆರ್ಟಿಕಲ್ 1 ಸಬ್ ಕ್ಲಾಸ್ 2 ಹೇಳ್ತೈತಿ. ಇನ್ನು ಆರ್ಟಿಕಲ್ 1 ಸಬ್ ಕ್ಲಾಸ್ 3 ಏನೇನು ಹೇಳ್ತೈತಿ ಅನ್ನೋದನ್ನು ನೋಡೋದಾದ್ರೆ, ಆರ್ಟಿಕಲ್ 1 ಸಬ್ ಕ್ಲಾಸ್ 3 ಏನು ಹೇಳ್ತೈತಿ ನೋಡೋದಾದ್ರೆ, ಆರ್ಟಿಕಲ್ 1 ಸಬ್ ಕ್ಲಾಸ್ 3 ಭಾರತ ಒಳಗೊಂಡಿರುವ ಭೂಭಾಗಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೈತಿ. ಭಾರತ ಒಳಗೊಂಡಿರುವ ಭೂಭಾಗಗಳ ಬಗ್ಗೆ ಮಾಹಿತಿ ಕೊಡ್ತೈತಿ. ಯಾವುದು? ಆರ್ಟಿಕಲ್ 3 ಇಂಡಿಯಾ ಕಂಪ್ರೈಸಸ್ ದಿ ಟೆರಿಟರೀಸ್. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡೋದು ಯಾವುದಪ್ಪ ಅಂತಂದರೆ ಆರ್ಟಿಕಲ್ 1 ಸಬ್ ಕ್ಲಾಸ್ 3. ಇದರಲ್ಲಿ ಆರ್ಟಿಕಲ್ 1 ಸಬ್ ಕ್ಲಾಸ್ 3ಯಲ್ಲಿ 3 ವಿಭಾಗಗಳು ಬರ್ತವೆ, 3 ಭಾಗಗಳು ಬರ್ತವೆ. ಒಂದನೇದೊಳಗೆ ಅಂತೇಳಿ ಕರಿತೀವಿ ಅಂತಂದರೆ ಅದರೊಳಗೆ ಏನು ಮಾಹಿತಿ ಕೊಡ್ತೈತಿ ಅಂದರೆ, ಸ್ಟೇಟ್ ಟೆರಿಟರೀಸ್, ರಾಜ್ಯದ ಭೂಭಾಗಗಳು, ಸ್ಟೇಟ್ ಟೆರಿಟರೀಸ್ 28 ರಾಜ್ಯಗಳದಾವಲ್ಲ, ಆ ರಾಜ್ಯಗಳು ಹೊಂದಿರತಕ್ಕಂಥ ಭೂಭಾಗಗಳು ಯಾವುವು ಅಂತೇಳಿ. ಆಮೇಲೆ ಯೂನಿಯನ್ ಟೆರಿಟರೀಸ್ ಕೇಂದ್ರಾಡಳಿತ ಪ್ರದೇಶಗಳ ಭೂಭಾಗ. ಆಮೇಲೆ ಟೆರಿಟರೀಸ್ ವಿಚ್ ಮೇ ಬಿ ಅಕ್ವೈರ್ಡ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ, ಅಂದರೆ ಅಕ್ವೈರ್ಡ್ ಬೈ ಇಂಡಿಯಾ ಅಂದರೆ ಫ್ಯೂಚರ್ನಲ್ಲಿ ನಾವೇನಾದರೂ ಬೇರೆ ದೇಶಗಳ ಅಥವಾ ಬೇರೆ ಪ್ರದೇಶಗಳ ಮೇಲೆ ಅಥವಾ ಬೇರೆ ಪ್ರದೇಶಗಳನ್ನು ನಾವು ವಶಪಡಿಸಿಕೊಂಡಿವಿ, ಅವನ್ನ ಭಾರತದಲ್ಲಿ ವಿಲೀನ ಮಾಡಿದ್ವಿ ಅಂತಂದ್ರೆ ಅವುಗಳ ಬಗ್ಗೆ, ಅವು ಕೂಡ ಭಾರತದ ಭೂಭಾಗಗಳು ಅಂಥೇಳಿ ಆರ್ಟಿಕಲ್ 1 ಸಬ್ ಕ್ಲಾಸ್ 3 ಪ್ರಾವಿಸೋ ಸಿ ಹೇಳ್ತೈತಿ. ಅಂದರೆ ಆರ್ಟಿಕಲ್ 1(3)(c) ಏನು ಹೇಳ್ತೈತಿ ಅಂತಂದರೆ, ಫ್ಯೂಚರ್ನಲ್ಲಿ ಭವಿಷ್ಯದಲ್ಲಿ ಭಾರತ ವಶಪಡಿಸಿಕೊಳ್ಳಬಹುದಾದ ಪ್ರದೇಶಗಳ ಬಗ್ಗೆ ಮಾಹಿತಿ ಕೊಡ್ತೈತಿ. ಹಾಗಾದರೆ ಒಂದೊಂದಾಗಿ ನೋಡೋಣ. ಆರ್ಟಿಕಲ್ 1(3)(a) ಏನು ಹೇಳ್ತೈತಿ ಅಂತಂದರೆ, ರಾಜ್ಯಗಳ ಭೂಭಾಗಗಳು 28 ರಾಜ್ಯಗಳ ಭೂಭಾಗಗಳು ಕೂಡ ಭಾರತದ ಭೂಭಾಗಗಳೇ. ರಾಜ್ಯಗಳ ಭೂಭಾಗಗಳು ಭಾರತದ ಭೂಭಾಗಗಳೇ. ಆಮೇಲೆ ಆರ್ಟಿಕಲ್ 1(3)(b) ಏನು ಹೇಳ್ತೈತಿ ಅಂತಂದರೆ, 8 ಕೇಂದ್ರಾಡಳಿತ ಪ್ರದೇಶಗಳ ಕ್ಷೇತ್ರ ಏನೈತಿ ಅದು ಭಾರತದ ಕ್ಷೇತ್ರ ಅಂದಂಗೆ. ಆಮೇಲೆ ಅಂಡಮಾನ್ ನಿಕೋಬಾರ್ ಕ್ಷೇತ್ರ ಬೇರೆ, ಯಾಕಂದರೆ ಅದು ಭಾರತದ ಕೇಂದ್ರದ ಆಡಳಿತಕ್ಕೆ ಒಳಪಟ್ಟಿರ್ತೈತಿ. ಅದಕ್ಕೆ ನಾವು ಅದು ಭಾರತದ ಭೂಭಾಗ ಅಂತಲೇ ಕನ್ಸಿಡರ್ ಮಾಡೋದಲ್ಲ, ಅದು ಭೂಭಾಗನೇ. ಆಮೇಲೆ ಆರ್ಟಿಕಲ್ 1(3)(c) ಏನು ಹೇಳ್ತೈತಿ ಅಂತಂದರೆ, ಭಾರತ ಫ್ಯೂಚರ್ನಲ್ಲಿ ಏನಾದರೂ ಪ್ರದೇಶಗಳನ್ನು, ಬೇರೆ ದೇಶಗಳ ಪ್ರದೇಶಗಳನ್ನು ತನ್ನ ಅಧೀನಕ್ಕೆ ಒಳಪಡಿಸಿಕೊಂಡ್ರು ಅಂತಂದರೆ ಅವು ಕೂಡ ಭಾರತದ ಭೂಭಾಗಗಳಂತೇಳಿ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ತೈತಿ. ಫಾರ್ ಎಕ್ಸಾಂಪಲ್, ಗೋವಾ ಪೋರ್ಚುಗೀಸರ ಅಧೀನದೊಳಗಿತ್ತು. ಆಮೇಲೆ ಅಲ್ಲಿ ಪೊಲೀಸ್ ಕಾರ್ಯಾಚರಣೆ ಮೂಲಕ ಗೋವಾವನ್ನು ಭಾರತಕ್ಕೆ ಸೇರ್ಪಡೆ ಮಾಡಲಾಯಿತು. ಹೀಗಾಗಿ ಗೋವಾನೂ ಕೂಡ ಭಾರತದ ಭೂಭಾಗ ಅಂತ ಕನ್ಸಿಡರ್ ಮಾಡಿದ್ವಿ. ಯಾಕಂದರೆ ಸ್ವತಂತ್ರ ಸಿಕ್ಕಾಗ ಗೋವಾ ಭಾರತದ ಅಧೀನದಲ್ಲಿ ಇರಲಿಲ್ಲ. ಗೋವಾ ಪೋರ್ಚುಗೀಸರ ಅಧೀನದಲ್ಲಿತ್ತು. ಅಲ್ಲಿ ಪೊಲೀಸ್ ಕಾರ್ಯಾಚರಣೆ ಮೂಲಕ ಗೋವಾವನ್ನು ನಾವು ಭಾರತಕ್ಕೆ ಸೇರ್ಪಡೆ ಮಾಡಿದ್ವಿ. ಸೇರ್ಪಡೆ ಆದ ನಂತರ ಗೋವಾವನ್ನು ನಾವು ಏನಂತ ಕರೆದ್ವಿ ಅಂತಂದರೆ ಭಾರತದ ಭೂಭಾಗ ಅಂತ ಕರೆದ್ವಿ. ಆಮೇಲೆ ಸಿಕ್ಕಿಂ ಕೂಡ ಮೊದಲು ಭಾರತದ ಭೂಭಾಗ ಆಗಿರಲಿಲ್ಲ. 1971-72ರಲ್ಲಿ ಅದನ್ನು ಭಾರತಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಆವಾಗ ಅದು ಭಾರತದ ಭೂಭಾಗ ಆಯಿತು. ಪಾಂಡಿಚೇರಿ ಇದು ಫ್ರೆಂಚರ ಆಡಳಿತದೊಳಗಿತ್ತು. ಇದನ್ನು ನಾವು ಅವರು ಫ್ರೆಂಚರು ನಮಗೆ ಭಾರತಕ್ಕೆ ಬಿಟ್ಟುಕೊಟ್ಟ ನಂತರ ಪಾಂಡಿಚೇರಿಯು ಕೂಡ ಭಾರತದ ಭೂಭಾಗಕ್ಕೂ ಆಯಿತು. ಇದೇ ರೀತಿ ಮುಂದೆ ನಾವು ಫ್ಯೂಚರ್ನೊಳಗೆ ಏನಾದರೂ ಪಾಕಿಸ್ತಾನವನ್ನು ಆಕ್ರಮಿಸಿಕೊಂಡ್ವಿ ಅಥವಾ ಬಾಂಗ್ಲಾದೇಶವನ್ನು ವಶಪಡಿಸಿಕೊಂಡ್ವಿ, ಮಯನ್ಮಾರನ್ನು ವಶಪಡಿಸಿಕೊಂಡ್ವಿ ಅಂತಂದ್ರೆ ಅವು ಕೂಡ ಭಾರತದ ಭೂಭಾಗಗಳೇ.
ಅಥವಾ ಶ್ರೀಲಂಕಾವನ್ನು ವಶಪಡಿಸಿಕೊಂಡಿವಿ ಅಂದರೆ ಅದು ಕೂಡ ಭಾರತದ ಭೂಭಾಗ. ಇಲ್ಲ ಅಮೇರಿಕನ್ನು ವಶಪಡಿಸಿಕೊಂಡಿವಿ ಅಂತಂದ್ರೆ ಅದು ಅಮೇರಿಕನು ಭಾರತದ ಭೂಭಾಗ ಅಂತೇಳಿ ಕನ್ಸಿಡರ್ ಮಾಡಬೇಕು ಅಂತೇಳಿ ಆರ್ಟಿಕಲ್ 1(3)C ಹೇಳ್ತೈತಿ. ಇದಿಷ್ಟು ಸಂವಿಧಾನದ ಭಾಗ 1ರಲ್ಲಿನ ವಿಧಿ 1ರ ಮೂಲಕ ನಾವು ತಿಳ್ಕೊಂಡಿರ್ತಕ್ಕಂಥ ವಿಷಯಗಳು ಯಾವ್ಯಾವುದು. 1ನೇದ್ದು ಭಾರತದ ಹೆಸರು. 2ನೇದ್ದು ರಾಜಕೀಯ ವ್ಯವಸ್ಥೆ. 3ನೇದ್ದು ಭೂಭಾಗಗಳು. ಇವು 3ರ ಬಗ್ಗೆ ಆರ್ಟಿಕಲ್ 1ರ ಮೂಲಕ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡಿವಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 2 ಏನು ಹೇಳ್ತೈತಿ, ಆರ್ಟಿಕಲ್ 3 ಏನು ಹೇಳ್ತೈತಿ ಮತ್ತು ಆರ್ಟಿಕಲ್ 4 ಏನು ಹೇಳ್ತೈತಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ ನೀಡಲಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.